ಇವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ? ಮೂರು ಮುಟ್ಟಾಳರು, ಲಫಂಗರು, ಭ್ರಷ್ಟರು. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ದಯವಿಟ್ಟು ನಿಮ್ಮ ಕೆಲಸನ ನೆಟ್ವರ್ಕ್ ಮಾಡಿ. ಇಲ್ಲ ಅಂದ್ರೆ ಮನೆಗೆ ಹೋಗಿ ಬಳೆ ತುಂಬಿದ್ರೆ ಕೈಗೆ ದೇವಸ್ಥಾನ ಮಕ್ಕಳ ಅಧಿಕಾರಿಗಳು ನೀವು. ಎಷ್ಟು ಉಗಿಯೋದು ನಿಮಗೆ? ರಾಜಕಾರಣಿಗಳ ಕಪಿಮುಷ್ಟಿಯಲ್ಲಿ ಇವತ್ತು ಇವರು ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ ಅರಣ್ಯ ಸಚಿವ ಇದ್ದ 8 ತಿಂಗಳು ನಾಲಾಯಕ ಮೂರ್ಖ ಈಸ್ಪರ್ಕೊಂಡ್ರೆ ಏನು ಕೆಲಸನೂ ಮಾಡಿಲ್ಲ, ಅಧಿಕಾರಿಗಳಿಗೆ ಕೆಲಸ ಮಾಡೋಕೆ ಬಿಟ್ಟಿಲ್ಲ, ಅವನು ಮಾಡಿಲ್ಲ. ನಮಸ್ತೆ ಕನ್ನಡ ಜನತೆಗೆ, ಕಲಾಭಿಮಾನಿಗಳಿಗೆ, ನಾಡಿನ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ. ಇವತ್ತು ನಾನು ವಿಧಾನಸೌಧ ವಿಕಾಸಸೌಧ ಹೋಗಿದ್ದೆ. ಏನು ಡಾಕ್ಟರ್ ವಿಷ್ಣುವರ್ಧನ್ ಅವರ ಮೇರು ನಟ ಏನು ಅಂತ್ಯ ಸಂಸ್ಕಾರವಾದ ಜಾಗ ಏನು ಡಮಾಲಿಸ್ ಆಯಿತು. ಅಂದಿನಿಂದ ಇಂದಿನವರೆಗೂ ಸುಮಾರು 10 ತಿಂಗಳಾಗಿದೆ. 10 ತಿಂಗಳಿಂದ ಎಲ್ಲ ಇಲಾಖೆಗೂ ಮನವಿ ಕೊಟ್ಟಿದ್ದೀನಿ. ಕಂದಾಯ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು. ಇವತ್ತು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಾನು ಎಲ್ರಿಗೂ ಮನವಿ ಕೊಟ್ಟಿದ್ದೀನಿ, ವಿತ್ ಸಿದ್ದರಾಮಯ್ಯನೂ ಸೇರಿ. DK ಶಿವಕುಮಾರ್ ಬಂದರು, ಅವ್ರಿಗೂ ನಾನು 2 ಮನವಿನ ಕೊಟ್ಟಿದ್ದೀನಿ, ಅವ್ರ ಇಲಾಖೆಗೆ, ಅವರ ಆಪ್ತ ಕಾರ್ಯದರ್ಶಿಗಳಿಗೆ. ಇವತ್ತು ಒಬ್ಬ ಅರಣ್ಯ ಸಚಿವ ಇದ್ದ 8 ತಿಂಗಳು ನಾಲಾಯಕು ಮೂರ್ಖ ಈಸ್ಪರ್ಕೊಂಡ್ರೆ ಏನು ಕೆಲಸನೂ ಮಾಡಿಲ್ಲ, ಅಧಿಕಾರಿಗಳಿಗೂ ಕೆಲಸ ಮಾಡೋಕ್ಕೂ ಬಿಟ್ಟಿಲ್ಲ, ಅವನೂ ಮಾಡಿಲ್ಲ. ನಿಷ್ಪ್ರಯೋಜಕ ನಾಲಾಯಕ್ ಈಸ್ಪರ್ಕೊಂಡ್ರೆಗೆ ಧಿಕ್ಕಾರವಿರಲಿ. ಇವತ್ತು DK ಶಿವಕುಮಾರ್ ಅಧಿಕಾರ ವಹಿಸ್ಕೊಂಡು ಹೆಚ್ಚು ಕಮ್ಮಿ 1 ತಿಂಗಳಾಯಿತು ಅಂದ್ಕೊಳ್ಳಿ, ಇನ್ನೂ ಅರಣ್ಯ ಸಚಿವನ್ನ ನೇಮಕ ಮಾಡಿಲ್ಲ. ಇವತ್ತು ನನ್ನ ಕೊಟ್ಟ ಮನವಿಗಳು ಜಿಲ್ಲಾಧಿಕಾರಿಗಳು ಇವತ್ತು ನಮ್ಮ ಮನವಿಗೆ ಏನು ಧ್ವಂಸ ಆದಮೇಲೆ ಸುಮಾರು 1-2 ಮನವಿ ಕೊಟ್ಟವೆ. ಅದಕ್ಕೆ ಜಿಲ್ಲಾಧಿಕಾರಿಗಳು ವರದಿ ಸಲ್ಲಿಸಿ 8 ತಿಂಗಳಾಗಿದೆ. ಇಲ್ಲಿವರೆಗೂ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಎಲ್ಲ ನಿದ್ದೆ ಮಾಡ್ತಾಯಿದ್ದಾರೆ. ಇವರು ಅಧಿಕಾರದಲ್ಲಿ ಯಾಕೆ ಮುಂದುವರಿದ ಅಧಿಕಾರಿಗಳು ನಿಜವಾಗ್ಲೂ ರಾಜಕಾರಣಿಗಳ ಕಪಿಮುಷ್ಟಿಯಲ್ಲಿ ಇವತ್ತು ಇವರು ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲ ನನ್ನ ಮಕ್ಕಳ ಅಧಿಕಾರಿಗಳು ಅಷ್ಟೇ, ಯಾವನಿಗೂ ಧೈರ್ಯ ಇಲ್ಲ. ಅದೇಂತಕ್ಕೆ IPS IAS ಮಾಡಿದವರ ಮುಟ್ಟಾಡ್ರು ಗೊತ್ತಿಲ್ಲ. ಇವರಿಗೆ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಕೊಟ್ಟಿರೋದು. ನಿಮ್ಮ ಕೆಲಸ ನೀವು ಮಾಡಿರಿ. ಯಾವನ MLAಗೋ MP ಗೋ ನಮ್ಮ ಸಚಿವನಿಗೋ ಮುಖ್ಯಮಂತ್ರಿಗೆ ಯಾಕೆ ಹೆದರ್ಕೋಬೇಕು ನೀವು? ರಾಜೀನಾಮೆ ಕೊಟ್ಬಿಟ್ಟು ಹೋಗ್ರಿ. ಅರಣ್ಯ ಇಲಾಖೆ ಗಬ್ಬೆದ್ದೋಗೈತೆ. ಅರಣ್ಯ ಇಲಾಖೆ ಗಬ್ಬೆದ್ದೋಗೈತೆ. ಅಲ್ಲಿ ಯಾರು ಪ್ರಯೋಜಕರು ಒಬ್ಬರು ಇಲ್ಲ. ಅಲ್ಲಿ ಎಂಥ ಮುಟ್ಟಾಡ್ರು ಅಂದರೆ ಇವತ್ತು ಚೀಫ್ ಸೆಕ್ರೆಟರಿ ಆಫೀಸಿಂದ ಬಹುಮಳಿ ಕಟ್ಟಡ ಕಂದಾಯ ಇಲಾಖೆ, ಅರಣ್ಯ ಇಲಾಖೆಯಿಂದ, ಅರಣ್ಯ ಭವನದಿಂದ ತಿರ್ಗಾ DC ಆಫೀಸಿಗೆ ಇವರು ಕಳಿಸ್ತಾರೆ. ಅರಣ್ಯ ಇಲಾಖೆ ಹೊಸಪಡಿಸ್ಕೊಳ್ಳೋಕ್ಕೆ ಇವರು ತಿರ್ಗಾ DC ಆಫೀಸಿಗೆ ಕಳಿಸ್ತಾರೆ. ಅಂದರೆ ಇವರೆಂಥ ಮುಟ್ಟಾಳ ಅಧಿಕಾರಿಗಳು. ಬಹುಮಳಿ ಕಟ್ಟಡ ಅರಣ್ಯ ಇಲಾಖೆ ಅಧಿಕಾರಿಗಳಿರ್ಬೋದು, ಅರಣ್ಯ ಭವನ ಮಲ್ಲೇಶ್ವರಂ ಅಧಿಕಾರಿಗಳಿರ್ಬೋದು, ಅರಣ್ಯ ಸಚಿವದ ಅಧಿಕಾರಿಗಳಿರ್ಬೋದು. ಇವರು ಏನು ಕೆಲಸ ಮಾಡ್ತಾಯಿದ್ದಾರೆ? ಮೂರ್ಖರು, ಮುಟ್ಟಾಳರು, ಲಫಂಗರು, ಭ್ರಷ್ಟರು. ಇವತ್ತು ಅಭಿಮಾನ್ ಸ್ಟುಡಿಯೋ ಮಾಲೀಕ ಇರ್ಬೋದು, ವಕೀಲ ಇರ್ಬೋದು, ಅವನು ಯಾವನ ಪವಾನಿ ಡೆವಲಪರ್ಸ್ BK ರಾಘವೇಂದ್ರನ ಅವನ ಅಣ್ಣದ ಅಮಿಷಕ್ಕೆ ಒಳಗಾಗಿದ್ದೀರಾ ನೀವೆಲ್ಲ ಮುಟ್ಟಾಳ್ರ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಇಲ್ಲಿ ಯಾಕೆ ನೀವು ಕೆಲಸ ಮಾಡ್ತಾಯಿಲ್ಲ? ಏನಕ್ಕೊಂದು ಸಭೆ ಕರೆದಿಲ್ಲ ನೀವು? SIT ಯಾಕೆ ಒಂದು ಸಭೆ ಕರೆದಿಲ್ಲ? ಏನಕ್ಕೆ ಕರೆದಿಲ್ಲ? ನೀವು ಮಾಡ್ತಾ ಇರೋದು ಸರ್ಕಾರಿ ಕೆಲಸ, ದೇವ್ರ ಕೆಲಸ. ಮುಟ್ಟಾಳ್ರ ಅಧಿಕಾರಿಗಳ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ದಯವಿಟ್ಟು ನಿಮ್ಮ ಕೆಲಸನ ನೆಟ್ವರ್ಕ್ ಮಾಡಿ. ಇಲ್ಲಾಂದರೆ ಮನೆಗೆ ಹೋಗಿ. ಬೇವರ್ಸಿಂಗ್ ನನ್ನ ಮಕ್ಕಳ ಅಧಿಕಾರಿಗಳು ನೀವು. ಎಷ್ಟು ಉಗಿಯೋದು ನಿಮಗೆ? ಎಲ್ಲ ರೌಂಡು ಮನವಿಗಳು. ಈ ಇಲಾಖೆಯಿಂದ ಆ ಇಲಾಖೆ, ಆ ಇಲಾಖೆಯಿಂದ ಈ ಇಲಾಖೆ, ವಿಧಾನಸೌಧ, ವಿಕಾಸಸೌಧ, ಅರಣ್ಯ ಇಲಾಖೆ, ಬಹುಮಳಿ ಕಟ್ಟಡ, DC ಆಫೀಸು.
ಏನು ನಿಮ್ಗೆ ಯಾರಿಗೂ ತಾಕತ್ತಿಲ್ವಾ ಅಧಿಕಾರಿಗಳಿಗೆ? ಬಳೆ ತೊಟ್ಕೊಂಬಿಡ್ರಿ ಕೈಗೆ, ವಿಷ್ಣುವರ್ಧನ್ ಬಳೆ ಹಾಕೊಂಬಿಡ್ರಿ ಓಲಿ. ನಿಮ್ಗೆ ತಾಕತ್ತಿಲ್ಲ ಅಂದ್ರೆ ಅವಾಗ ಧೈರ್ಯ ಬರುತ್ತೆ ನಿಮಗೆ. ವಿಷ್ಣುವರ್ಧನ್ ಬಳೆ ಹಾಕೊಳ್ರಿ, ಧೈರ್ಯ ಬರುತ್ತೆ. ಮುಟ್ಟಾಳ್ರ ಹೇಳ್ತಾ ಇದ್ದೀನಿ. ಇನ್ನು ಇವತ್ತು ಸರ್ಕಾರ ಅವರವರ ಖಾತೆ ವ್ಯತೆ ಅವ್ರ ಅಧಿಕಾರ ಅದರಲ್ಲೇ ಮುಳುಗೋಗಿದೆ ಸರ್ಕಾರ. ಇವತ್ತು ನಮ್ಮ ಮನವಿಗಳಿಗೆ ಸ್ಪಂದಿಸ್ತಾ ಇಲ್ಲ. ಅವು ಯಾವಾಗ ಬರ್ತಾನೋ ಹೊಸ ಅರಣ್ಯ ಸಚಿವ ಗೊತ್ತಿಲ್ಲ, ಅದು ಯಾವಾಗ ನೇಮಕ ಮಾಡ್ತಾರೋ ಗೊತ್ತಿಲ್ಲ. ನಾನು ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಏನು ನಮ್ಮ TV90 ಇರ್ಬೋದು, ಕನ್ನಡ ಸುದ್ದಿ ಚಾನಲ್ನವ್ರಿಗೆ ಇವತ್ತು ನಾನು ತುಂಬ ಮನನೊಂದು ಮಾತಾಡ್ತಾ ಇದ್ದೀನಿ. ಈ ಸರ್ಕಾರ, ಈ ಅಧಿಕಾರ ವ್ಯವಸ್ಥೆ, ಈ ಅಧಿಕಾರಿಗಳ ನಡತೆ, ಈ ಸಚಿವರ ನಡತೆ, ಈ ವ್ಯವಸ್ಥೆನೇ ಸರಿಯಿಲ್ಲ ಅಂತ ನನಗೆ ತುಂಬ ಮನಸ್ಸು ಬೇಜಾರಾಗಿದೆ ಅಭಿಮಾನಿಗಳೇ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಷ್ಣುಜಿ.